ಏನಯ್ಯ ಇದು? ಇದಕ್ಕೆ ನಾನೇನು ಹೇಳಿದ್ದು, ಎಬ್ಬಿಸ್ಬೇಡಿ, ನಾನೇ ಹೇಳ್ತೀನಿ ಅಂತ. ದೇವಸ್ಥಾನದಲ್ಲಿ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಕಣೋ, ತಿಂಗಳಲ್ಲಿ ದೇವಿ ಮದುವೆ ಮಾಡ್ತೀನಿ ಅಂತ. ಅದಾಗಲ್ಲ. ನಿನ್ನ ಬದಲು ನಾನ್ ತಲೆ ಕೊಡ್ತೀನಣ್ಣ, ನಾನ್ ತಲೆ ಬಳಸ್ಕೊಳ್ತೀನಿ. ಇಬ್ಬರಿಗೂ ಒಂದೇ ತಾಯಿ, ಯೋಗ್ಯತೆಯಲ್ಲಿ ವ್ಯತ್ಯಾಸ ಇರ್ಬೋದು, ರಕ್ತದಲ್ಲಿ ಇಲ್ವಲ್ಲ. ನೋಡು, ನಾವಿಲ್ಲಿಗೆ ಬಂದಿರೋದು ತಂತ್ರಿ ನೋಡಕ್ಕೆ. ತಂತ್ರಿ ನಮ್ಮ ಮೇನ್ ಕಾನ್ಸಂಟ್ರೇಷನ್. ಯಾರೋ ತಲಹಾಟೆ ಕಿಚಾಯಿಸಿದ್ರು ಅಂತ ಉಚಾಯಿಸಿ ಮಾತಾಡ್ಬೇಡ. ಅವತ್ತು ತಲೆ, ಇವತ್ತು ಕಣ್ಣು ಅಂದ್ಬಿಟ್ಟಿಯಾ. ಬಾರ್ಗೋಲ್ ಕೊಟ್ಟವನು ನಾನು, ಕೊಡ್ತಾ ತಿನ್ಬೇಕಾಗಿರೋನು ನಾನೇ. ಆಗೋದಾಗುತ್ತೆ ಬಾ. ನೆತ್ತಿ ಮೇಲೆ ಏನಾದರೂ ಕಣ್ಣಿದ್ದಿದ್ರೆ ಕೂರ್ಲಿ ಜೊತೆ ಕಣ್ಣು ಹೋಗ್ಬಿಡ್ತಾ ಇತ್ತು. ಸಾರಿ ಸದಾಶಿವ, ಕೈ ಜಾರಿ ಬ್ಲೇಡು ಕಾಲ ಬಿದ್ದೆ. ಕೈ ಜಾರಿ ಬಿದ್ರು ಸರಿಯಾದ ವ್ಯಕ್ತಿ ಕಾಲಡಿಗೆ ಬಿದ್ದಿದೆ. ಕ್ಷೌರಿಕ ಕೂರ್ಲೈನಿಗೆ ನನ್ನ ಸ್ವಂತ ಖರ್ಚಿನಲ್ಲಿ ಕ್ರೀಮ್ ಕೊಡಿಸಿದ್ದೀನಿ. ಬೇಡ, ದಬ ದಬ ಬೀಳ್ತವೆ ಕಪಾಳಕ್ಕೆ. ಏಯ್, ನಿನಗೆ ಎಂಟರ್ಟೈನ್ಮೆಂಟ್ಗೆ ಎಂಟದ ಅಂಗಡಿ ಇದೆ, ನಮಗೇನೋ ಇದೆ, ಅದಕ್ಕೆ ತಮಾಷೆಗೆ ಹೇಳ್ದು. ಏನೋ ತಮಾಷೆ? ಅವಮಾನ ಆಗೋ ರೀತಿ ಮಾತಾಡೋದು ತಮಾಷೆನ? ಕೇಡಿಗಳು ತಂದು ನೀವುಗಳು ಹಿಂದೆಲ್ಲ ನಮ್ಮನ್ನ ಇಷ್ಟೆಲ್ಲ ಅಂದಿಲ್ಲ. ನಾಳೆ 3ನೇ ತಾರೀಕು ಅಷ್ಟೊಳಗೆ ಏನೋ ಮಾಡ್ತೀವಿ. ಏನೋ ಆಡ್ಕೊಳ್ತೀನೋ. ಇರೋ ವಿಚಾರ ಅಂದಪ್ಪ, ತಪ್ಪೇನದ್ರಲ್ಲಿ? ಎತ್ಕರ್ಸ ನೋಡ್ಬೇಡ, ದಾರಿಗೆ ಅಡ್ಡ ಬಂದ್ರೆ ತಳ್ಳದೆ. ಎನ್ಕೌಂಟರ್ ಅಂದ್ರೆ ಹೀಗೇನೆ. ಬರೋಣ ಮಾವಲ್ಲ, ಅವ್ರು ಬದುಕಿನ ರೀತಿ ಕಣೋ. ಕೆಸರಿನ ಜೊತೆ ಯಾಕೆ ಗುದ್ದಾಟ? ನೀ ಸುಮ್ಮನೆ ನಡಿ. ನೀನೇನೋ ಸದಾಶಿವ, ಸುಮ್ಮನೆ ಹೋಗೋದ್ ಬಿಟ್ಟು ಆ ನಾಗಭೂಷಣ್ ಕೆಲಸಕ್ಕೆ ಹಾಕೊಂಡು ತಲೆ ಬೋಳ್ಸ್ಕೊಂತೀನಿ ಅಂತಂದು. ನಾಳೆ 3ನೇ ತಾರೀಕು ಕೇಶಮಂಡನ ಕಾರ್ಯಕ್ರಮ ಅಂತ ಬೋರ್ಡ್ ಹಾಕಿದ್ದಾರೆ. ತಿಂಗಳಲ್ಲಿ ದೇವಿ ಮದುವೆ ಮಾಡ್ಬೋದು ಅಂತ ಅನ್ಸಿತ್ತು. ಮದುವೆ ಅನ್ನೋದು ದೇವಿ ಇಚ್ಛೆ, ನಮ್ಮ ಕೈಯಲ್ಲಿ ಏನಿದೆ. ಒಬ್ರಿದ್ದಾರೆ, ಇದೇ ಊರಿನವರು, ನಿನಗೂ ಪರಿಚಯಸ್ಥರು, ಆಗ್ಬೋದಾ? ಯಾರು? ನಾನೇ. ನಮಸ್ಕಾರ. ಅಲ್ವೋ ತಂತ್ರಿ, ಅವಂತಿಕಾ ನಗರದ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳಿದೆ. ಅವನ ವಿಚಾರ ಏನಾಯ್ತು? ಸುಚೇಂದ್ರಂಗೆ ಏನಾಗಿದೆಯೋ? ನಾನು ನಿನಗೆ ಹೇಳಿದ್ದು ಹುಡುಗನ ಮನೆತನ ಒಳ್ಳೇದಿರ್ಬೇಕು ಅಂತ. ದೇವಿ ಸುಚೇಂದ್ರ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ, ಕನಸುಗಳನ್ನ ಕಟ್ಟಿದ್ದಾರೆ. ಅದರಂತೆ ನಾವು ನಡ್ಕೋಬೇಕು ಅಲ್ವಾ ಸದಾಶಿವ? ಕೇಳದ್ ನಾನು ನಿನ್ನ ಮಗನಿಗೆ ಮದುವೆ ಆಗಿಲ್ಲ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ಇಷ್ಟ ಇದ್ದಿದ್ರೆ ನಾನೇ ನಿನ್ನ ಮನೆ ಬಾಗಿಲಿಗೆ ಬರ್ತಿರ್ಲಿಲ್ಲ. ದೇವಿ ಸುಚೇಂದ್ರ ನಾಳೆ ಬೇರೆ ಬೇರೆ ಆದ್ರೆ ನರಳ್ತಾರೆ. ಅದಾಗಬಾರ್ದು ಅನ್ನೋ ಕಾಳಜಿಲಿ ಬಂದಿದ್ದೀನಿ. ನನಗೆ ನನ್ನ ಮಗ ಮುಖ್ಯ ಸದಾಶಿವ. ಗೊತ್ತಾಗ್ಲಿ ನಿನ್ನ ಮಗನಿಗೂ ಕಳ್ಕೊಳ್ಳೋದ್ರ ನೋವು ಏನು ಅಂತ. ನಿನ್ನ ಮಗಳು ಕಳ್ಕೋತಾಳಲ್ಲೋ? ನನ್ನ ಮಗಳು ಯಾವತ್ತು ನಿನ್ನ ಮಗ ಸುಚೇಂದ್ರನ್ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿಲ್ಲ. ಅಲ್ಲದೆ ಅವಳು ಇಷ್ಟಪಟ್ಟಿಲ್ಲ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ತಲೆ ಪೋಳಿಸ್ಕೊತೀನಿ, ಅವಮಾನಗಳನ್ನು ಸಹಿಸ್ಕೊ. ನಿನ್ನ ಮಗ ಸುಚೇಂದ್ರನಿಗೆ ನನ್ನ ಮಗಳು ದೇವಿನ ಕೊಡಲ್ಲ. ಇದು